ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಾಂಬಾರು ಪುಡಿ ಮಾಡೋದು ಯಾವ ರೀತಿ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಸಾಂಬಾರು ಪುಡಿಗೆ ಸಾಮಗ್ರಿಗಳು ಕೂಡ ಕಡಿಮೆನೇ ತೊಗೊಂಡಿದ್ದೀನಿ. ಈ ಸಾಂಬಾರು ಪುಡಿನ ನಾವು ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮೀನು ಸಾಂಬಾರು, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಅಥವಾ ನಾವೇನೇ ಯಾವುದೇ ಪಲಾವು, ಬಾತ್ ಏನೇ ಮಾಡಿದ್ರೂ ಕೂಡ ಈ ಸಾಂಬಾರು ಪುಡಿನ ಯೂಸ್ ಮಾಡ್ಕೊಬಹುದು. ಇದರಿಂದ ಒಳ್ಳೆ ರುಚಿಯಾದ ಅಡುಗೆ ರೆಡಿ ಆಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಯಾವ ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲನೇದು ಒಗ್ಗರಣೆಗೆ ಬಳಸ್ಕೊಳ್ತೀವಿ ನೋಡಿ, ನಾರ್ಮಲ್ ದಪ್ಪಕ್ಕೆ ಉದ್ದಕ್ಕಿರುತ್ತಲ್ಲ ಆ ಮೆಣಸಿನ್ಕಾಯಿ. ಎರಡನೇದು ಗುಂಟೂರು ಮೆಣಸಿನ್ಕಾಯಿ, ತುಂಬ ಖಾರ ಇರುತ್ತೆ ನೋಡಿ ಅದು. ಮೂರನೇದು ಕಲ್ಲರಿಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ. ಈ ರೀತಿ 3 ಥರ ನಾವು ಮೆಣಸಿನ್ಕಾಯಿ ತೊಗೊಳ್ಬೇಕಾಗತ್ತೆ. ಹಾಗೆ ಸಾಂಬಾರು ಪುಡಿಗೆ ಸಾಂಬಾರು ಬೀಜ, ಧನಿಯಾ. ಹಾಗೆ ಕಾಳುಗಳಲ್ಲಿ ನಾನು ಹೆಸರು ಕಾಳು, ಕಡಲೆಕಾಳು